500 ಮನೆಗಳಿಗೆ ಅವರು ಪೇಪರ್ ಹಾಕ್ತಾರೆ. ಒಂದೇನು ತೂಯಿ ಬೊಕ್ಕ ನಿಕ್ಲು ಪನ್ಲೆ ಈ ಇಲ್ಲದ ಉಲಾಯ್ ಅರೆ ಇಂಚ ಜೀವನ ದಿಪ್ಪೇರ ಆರೆಗೆ ಮಾತ್ರ ಗೊತ್ತು. ನಾನು ಕ್ರಿಶ್ಚಿಯನ್, ನಮ್ಮ ಜೊತೆ ಕೆಲಸ ಮಾಡುವವರು ಮುಸ್ಲಿಮ್ಸು, ಹಿಂದೂ ಧರ್ಮದವರಿಗೆ ನಾನು ಕಟ್ಟಿಕೊಡ್ತಾ ಇದ್ದೇನೆ. ನಾನು ಎಷ್ಟು ಹೇಳುದು ಸರ್, ನನಗೆ ಜಾತಿ ಇಲ್ಲ ಸರ್. ಎಲ್ಲಿ ತನಕ ದೇವರುಗಳು ನಾನು ನಂಬಿರುವ ದೇವರು ಎಲ್ಲಿ ತನಕ ಕರ್ಕೊಂಡು ಹೋಗ್ತದ ಅಲ್ಲಿ ತನಕ ಹೋಗುತ್ತೆ. ಇವತ್ತು ನನಗೆ ಅನಿಸ್ತದೆ ಅದೇ ದೇವರುಗಳ ಆಶೀರ್ವಾದದಿಂದ ನಾನು ಇಲ್ಲಿ ರೀಚ್ ಆಗಿದ್ದೇನೆ. ಸುಮಾರು 52 ವರ್ಷಗಳಿಂದ ದಿನಪತ್ರಿಕೆ ಹಾಗೂ ಹಾಲು ಮಾರಿ ಸ್ವಾವಲಂಬಿ ಜೀವನ ನಡೆಸುತ್ತಿರುವ ಬಡಜೀವವದು. ಮೂಡಬಿದ್ರೆ ಪರಿಸರದಲ್ಲಿ ಪೇಪರ್ ರಾಜಣ್ಣ ಎಂದೇ ಚಿರಪರಿಚಿತರಾದ ಇವರು ತಾಯಿ ಮತ್ತು ಪತ್ನಿಯನ್ನ ಕಳೆದುಕೊಂಡು ಒಬ್ಬಂಟಿ ಜೀವನ ಸಾಗಿಸುತ್ತಿದ್ದಾರೆ. ಇಂದಿಗೂ ಪೇಪರ್ ಮಾರಿ ಬಂದ ಹಣದಿಂದ ಸ್ವಾವಲಂಬಿ ಜೀವನ ಸಾಗಿಸುತ್ತಿರುವ ಇವರಿಗೆ ಪುಟ್ಟ ಮನೆ ಕಟ್ಟುವ ಆಸೆಯಂತೆ. ಏಳನೇ ಕ್ಲಾಸ್ ತನಕ ಕಲಿತು ಮತ್ತು 2 ವರ್ಷ ಮನೆ ಇದ್ದೆ. ಹಾಗೆ ಮತ್ತು ಏನಾದರೂ ಉದ್ಯೋಗ ಮಾಡುವಂಥ ಇದಕ್ಕೆ ಸೇರಿದೆ. ನೀವು ಇದೇ ಸೈಕಲಲ್ಲಿ ಪೇಪರ್ ಹಾಕ್ತೀರಾ? ಹಾಂ, ಸೈಕಲಲ್ಲಿ. ಮತ್ತು ಇದು ಉಂಟು, ಮೊಪೆಡ್ ಉಂಟು, ಹಾಗೆ ಲೈನ್ ಮಾಡೋದು ಸೈಕಲಲ್ಲಿ. ಪೇಪರ್ ಜೊತೆ ಯಾವುದೆಲ್ಲ ಆಗ್ತದೆ? ವೀಕ್ಲಿ ಮ್ಯಾಗಝೀನು ಮತ್ತು ಎಲ್ಲ ಆಗ್ತದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ? ಒಂದು 4 ರಿಂದ 5 ಗಂಟೆ ಎಷ್ಟು ಹಾಕುವಂತ. ಎಷ್ಟು ಗಂಟೆಗೆ ಮುಗೀತದೆ? ಸಾಯಂಕಾಲ ತನಕ ಆಗ್ತದೆ. ಮಧ್ಯಾಹ್ನ ದಾಟ್ತದೆ. ಮೊದಲು ಜಾಸ್ತಿ ಇತ್ತು, ಈಗ ಮೊಬೈಲ್ನಾಗೆಲ್ಲ ಇದು ಬರ್ತದೆ, ವಾಟ್ಸಪ್ ಎಲ್ಲ ಬರ್ತದೆ. ಹಾಗೆ ಡೌನ್ ಆಗಿ 400 ತನಕ ಮನೆ ಇಲ್ಲ ಅಂತ ಕೇಳಿಪಟ್ಟಿದೆ. ಈಗ ಮನೆ ನಿರ್ಮಾಣ ಆಗ್ತಿದೆ. ಹೌದು. ಯಾರು ಮಾಡಿದ್ದಾರೆ? ಅದು ಅನಿಲ್ ಮೆನ್ನಂತ ಅಂತ ಟೇಬಲ್ ಟ್ರಸ್ಟ್ ಅಂತ. ಮನೆಯಲ್ಲೆಲ್ಲ ಯಾರೆಲ್ಲ ಇರ್ತಾರೆ? ನಾನು ಮನೆ ಇವತ್ತು ನಾಳೆ ಬೀಳುವ ಪರಿಸ್ಥಿತಿ ಇದೆ. ಅಲ್ಲೇ ನೋಡಿ, ಇದರ ಒಳಗಡೆ ಹಾವು ಬಂದರೂ ಗೊತ್ತಾಗಲ್ಲ. ಆದರೂ ಹೆದರಿಕೆ ಇದೆ, ಖಾಲಿ ಮಾಡ್ತಾ ಇದ್ದೇವೆ. ನೋಡಿ ಮನೆ ಒಳಗಡೆ ಪರಿಸ್ಥಿತಿ ನೋಡಿ ಇಲ್ಲಿ ನೋಡಿ, ಇಲ್ಲಿ ಹಾವುಗಳು ಬಂದರೂ ಗೊತ್ತಾಗಲ್ಲ. ನೋಡಿ ಇಲ್ಲಿ ನೋಡಿ, ಇದರ ಒಳಗಡೆಯಿಂದ ಹಾವುಗಳು ಬರ್ತದೆ ನೋಡಿ. ಕಂಪ್ಲೀಟ್ ಮನೆ ಇವತ್ತು ನಾಳೆ ಬೀಳುವ ಪರಿಸ್ಥಿತಿಯಲ್ಲಿದೆ. ಒಂದೇನು ತೂಯಿ ಬೊಕ್ಕ ನಿಕ್ಲು ಪನ್ಲೆ ಈ ಇಲ್ಲದ ಉಲಾಯ್ ಅರೆ ಇಂಚ ಜೀವನ ದಿಪ್ಪೇರ ಆರೆಗೆ ಮಾತ್ರ ಗೊತ್ತು. ನಿಕ್ಲು ತೂದು ಪನ್ಲೆ ಇಂದು ಇಲ್ಲ. ಇಲ್ಲಿಗೆ ಮುಗ್ದಿಲ್ಲ. ಕೇವಲ 3 ದಿನದೊಳಗೆ ನಾವು ಒಂದು ಹೊಸ ಮನೆ ಅವರಿಗೆ ಕಟ್ಟಿಕೊಟ್ಟಿದ್ದೇವೆ. ಅದು ತಾತ್ಕಾಲಿಕ. ಅದನ್ನು ನಾವು ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ. ಮಾನವೀಯತೆಯ ಕೆಲಸ. ನಮಗೆ ಈ ಕೆಲಸಕ್ಕೆ ಜಾತಿ ಇಲ್ಲ. ಇದರಲ್ಲೂ ನೋಡಿ, ನನ್ನ ಜೊತೆ ಸೇರಿಕೊಂಡವರು ಇವರು ಮುಸ್ಲಿಮ್ಸು. ನೋಡಿ, ನಾನು ಕ್ರಿಶ್ಚಿಯನ್. ಒಂದು ಹಿಂದೂ ಧರ್ಮದವರಿಗೆ ಜಾತಿ ಎಲ್ಲ ಯಾವುದು ನೋಡದೆ ಮಾನವೀಯತೆಯ ಒಂದು ಕೆಲಸ ಆಗ್ತಾ ಇದೆ ಇದರಲ್ಲಿ. ಹೌದು, ನನಗೆ ಗೊತ್ತಿದ್ದರ ಪ್ರಕಾರ ಸರ್, ಕಳೆದ 55 ವರ್ಷದಿಂದ ಇಡೀ ಮೂಡುಬಿದ್ರಿ ಅಂದರೆ 500 ಮನೆಗೆ ಒಂದು ದಿನಕ್ಕೆ ಪೇಪರ್ ಹಾಕ್ತಾರೆ. ಕೇವಲ ಪೇಪರ್ ಅಲ್ಲ, ಪ್ಲಸ್ ಹಾಲು. ಈಗ ಬೆಳಿಗ್ಗೆ 4 ಗಂಟೆಗೆ ಅವರು ಎದ್ದು ಓದುವ ಮನುಷ್ಯ ಸಾಯಂಕಾಲ 6 ಗಂಟೆಗೆ ಮನೆಗೆ ಬರ್ತಾರೆ. ಇಲ್ಲಿ ಮನೆ ಪರಿಸ್ಥಿತಿ ಯಾರೂ ಅವರು ಹೇಳಿಕೊಂಡಿಲ್ಲ.
ನನಗೆ ಅಂದರೆ ನಾನು ಇದೇ ಕೆಲಸ ಸರ್, ನಮ್ಮದು ಸಮಾಜ ಸೇವೆ. ನನಗೆ ಯಾರೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಪೇಷಂಟ್ ತಗೊಂಡು ಹೋಗುವಾಗ ಈಗ ಒಂದು ಕೇಳಿದ್ರು, ಸರ್ ಅರ್ಜೆಂಟ್ ನೀವು ನಮ್ಮ ಜೊತೆ ಬರಬೇಕಂತ ಹೇಳಿದ್ರು. ನಾನು ಕೇಳಿದೆ ಎಲ್ಲಿ, ಇಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ಒಂದು ಪ್ಲೇಸಿಗೆ ಅಂತ ಹೇಳಿದರು. ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದ್ರು. ಮತ್ತು ಇಷ್ಟೇ ಹೇಳಿದ್ರು. ಆವಾಗ ಅವರು ಹೆಂಡ್ತಿ ಇದ್ದರು, ಅವ್ರ ಹೆಂಡ್ತಿ ತೀರಿ 1 ವರ್ಷ ಆಯಿತು. ಆವಾಗ ಅವ್ರು ಹೆಂಡ್ತಿ ಇದ್ದರು. ಒಳಗಡೆ ನಾನು ಹೋದೆ ಸರ್, ನೀವು ನಂಬೋಕ್ಕಿಲ್ಲ, ಇವರು ಬೆಳಿಗ್ಗೆ ಲಾಕ್ ಹಾಕಿ ಹೋಗೋದು ಮನೆಗೆ, ಹೆಂಡ್ತಿ ಒಳಗಡೆ ಇದ್ದಾರೆ, ಲೈಟ್ ಇಲ್ಲ ಏನಿಲ್ಲ. ನನಗೆ ನೋಡುವಾಗ ಅಷ್ಟು ಭಯ ಆಯಿತು. ಒಳಗೆ ಹೋದೆ, ಅದು ಮನೆ ಅಂತಲೇ ಹೇಳುವ ಪರಿಸ್ಥಿತಿ ಇಲ್ಲ. ಅವರು ಇನ್ನೊಂದು ವಿಷಯ ಏನಂತಂದರೆ ಅವರು ಯಾರಿಗೂ ವಿಷಯ ಇದು ಹೇಳಲಿಲ್ಲ. ಅವ್ರ ಪರಿಸ್ಥಿತಿ ಯಾರಿಗೂ ಹೇಳಲಿಲ್ಲ. ನಾನು ಹೇಳಿದ ಮೇಲೆ ಜನರಿಗೆ ಗೊತ್ತಾಯಿತು. ಇವಾಗ ಮತ್ತು ಹೆಣ್ತೀವಿ ಅಷ್ಟೇ, ಹುಷಾರಿಲ್ಲದ ಟೈಮಲ್ಲಿ ನಾನು ಭಾನುವಾರ ಬಂದು ಅವ್ರದ್ದು ಏನು ಹೆಲ್ಪ್ ಇದೆ, ಅವರಿಗೆ ರೇಷನ್ ಏನಿದೆ ನಾನು ಕೊಡ್ತಿದ್ದೆ. ಲಾಸ್ಟ್ ಟೈಮ್ ಅವರು ತೀರ್ಕೊಳ್ಳುವ ಅಂಥ ಟೈಮಲ್ಲೂ ಕೂಡ ನಾನೇ ಬಂದು ಎಲ್ಲ ವ್ಯವಸ್ಥೆ ನಾನು ಮಾಡಿದ್ದೆ. ಆ ಹೊತ್ತಲ್ಲಿ ಆ ಟೈಮಲ್ಲಿ ಅವ್ರ ಮಿಸ್ಸಸ್ಸಿಗೆ ಒಂದು ಮಾತು ಕೊಟ್ಟಿದ್ದೆ, ಈರೆಗೆ ನಾನು ಒಂಜಿ ಇಲ್ಲು ವ್ಯವಸ್ಥೆ ನಾನು ಮಲ್ತದ್ದು ಕೊರ್ಪೆ ಅಂತ ಬಂತು ಒಂಜಿ ಮಾತು ಅವರಿಗೆ ಕೊಟ್ಟಿದ್ದೆ ಸರ್. ಅದ ನಂತರ ನೋಡಿ ಇಷ್ಟೆಲ್ಲ ಆಗೋಯ್ತು. ಇವಾಗ ಹೇಳೋದು 500 ಪೇಪರ್ ಅಂತಂದರೆ ಎಲ್ಲ ಪೇಪರ್ ಅವರು ಹಾಕ್ತಾರೆ. ಹೇಳೋಕೆ ಹೋದರೆ ನಾನು ಈ ಪೇಪರ್ ಹೆಸರು ಹೇಳೋಕೆ ಹೋಗಲ್ಲ, ಎಲ್ಲ ಪೇಪರ್ ಆಗ್ತಾಯಿದ್ರೆ ಆ ಪೇಪರಲ್ಲಿ ಒಂದು ವಿಷಯ ಇವ್ರದ್ದು ಕಷ್ಟ ಏನಾದರೂ ಬಂದಿದ್ದರೆ ಎಲ್ಲರಿಗೆ ಅದು ರೀಚ್ ಆಗ್ತಿತ್ತು. ಇವತ್ತು ನಾನು ಮನೆ ಸ್ಟಾರ್ಟ್ ಮಾಡಿದ್ದೇನೆ ಸರ್. ಇವಾಗ ನೋಡೋಕೆ ಹೋದರೆ 10 ಲಕ್ಷದ ನಾನು ಬಜೆಟ್ ಇಟ್ಟಿದ್ದೇನೆ. ಈ ಟೈಮಲ್ಲಿ ಈ ಥರ ಸಮಸ್ಯೆ ಬರ್ತದಂತ ನನಗೂ ಗೊತ್ತಿರಲಿಲ್ಲ. ಯಾಕೆಂತಂದರೆ ಕಲ್ಲು ಮಣ್ಣು ಯಾವುದು ಸಿಗ್ತಿಲ್ಲ. ಒಂದೇ ವರ್ಷದೊಳಗೆ ನೀವು ನಂಬಲ್ಲ, ನಾನು 9 ಮನೆಗಳು ಕಟ್ಟಿಕೊಟ್ಟೆ. ಇವಾಗ ಪರಿಸ್ಥಿತಿ ಕಷ್ಟ ಆಗಿದೆ. ಯಾಕೆಂತಂದರೆ ಎಲ್ಲರೂ ಹೇಳ್ತಾರೆ ದುಡ್ಡು ಎಲ್ಲಿಂದ ತರ್ತೀಯ ಅಂತ. ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಫಸ್ಟ್ ನಾನು ಮನೆ ಕೊಟ್ಟೋದು ನೀವು ನಂಬೋಕ್ಕಿಲ್ಲ, 6 ದೈವಗಳು ಇದ್ದ ಮನೆಗಳು ನಾನು ಕೇವಲ 2 ತಿಂಗಳೊಳಗೆ ಕಟ್ಟಿಕೊಟ್ಟಿದ್ದೇನೆ. 40 ವರ್ಷ ಯಾರು ಹತ್ತಿರ ಬರೋದು ಮನೆ. ಇವತ್ತು ನನಗೆ ಅನಿಸ್ತದೆ ಅದೇ ದೇವರುಗಳ ಆಶೀರ್ವಾದದಿಂದ ನಾನು ಇಲ್ಲಿ ರೀಚ್ ಆಗಿದ್ದೇನೆ. ಈ ಸಮಸ್ಯೆಯನ್ನು ಉದಾಹರಣೆ ನಿಮ್ಮ ಮುಖಾಂತರ ನಾನು ಜನರಿಗೆ ರೀಚ್ ಆಗುವಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. 4 ಜನರಿಗೆ ಇಂಥ ಕೆಲಸ ವಿಷಯಗಳನ್ನು ನೀವು ಜನರಿಗೆ ತೋರಿಸಿ ಅಂತ ನಂದು ಒಂದು ವಿನಂತಿ ಸರ್, ಅಷ್ಟೇ. ನೋಡಿ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾರೆ ಸರ್. 4 ಗಂಟೆ ಎದ್ದ ತಕ್ಷಣ ಪೇಪರ್ದು ಎಲ್ಲ ಎಲ್ಲಿ ಪೇಪರ್ ತಂದು ಹಾಕ್ತಾರೆ. ಅಲ್ಲಿಂದ ಕಲೆಕ್ಟ್ ಮಾಡ್ತಾರೆ, ಮನೆಗೆ ಬರ್ತಾರೆ. ಮನೆಗೆ ಬಂದು ಒಂದೊಂದು ಅವ್ರದ್ದು ದಿನಕ್ಕೆ 3 ಏರಿಯಾ ಇದೆ. 3 ಏರಿಯಾಕ್ಕಂತಂದರೆ ಯಾವ ಪೇಪರ್ ಯಾವ ಏರಿಯಾಕ್ಕೆ ಹೋಗ್ಬೇಕಂತ ರೆಡಿ ಮಾಡ್ತಾರೆ. ಅಲ್ಲಿಂದ ಬೆಳಿಗ್ಗೆ ಒಂದು ಟೀ ಕುಡ್ಕೊಂಡು ಹೋದ ಮನುಷ್ಯ ಪೇಪರ್ ಒಂದು ಏರಿಯಾ ಹಾಕ್ತಾನೆ, ಮತ್ತೆ 10 ಗಂಟೆಗೆ ಬರ್ತಾರೆ. ಏನಾದರೂ ಟಿಫಿನ್ ಇದ್ದರೆ ತಿಂತಾರೆ, ಅವ್ರ ಹತ್ರ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ. ತಿರ್ಗಾ ಇನ್ನೊಂದು ಏರಿಯಾಕ್ಕೆ ಪೇಪರ್ ರೆಡಿ ಮಾಡ್ತಾರೆ, ಅದನ್ನು ತಗೊಂಡು ಹೋಗ್ತಾರೆ. ಮಳೆ ಗಾಳಿ ಬಿಸಿಲು ಯಾವುದು ನೋಡದೆ ಕೇವಲ ಸೈಕಲಲ್ಲಿ ನೀವು ಎನಿಸ್ಕೊಳ್ಳಿ, ಒಂದು ದಿನಕ್ಕೆ 500 ಮನೆಗಳಿಗೆ ಸೈಕಲಲ್ಲಿ ಹೋಗ್ತಾರೆ ಅಂತಂದರೆ ನಾವು ಹೇಳೋ ಪರಿಸ್ಥಿತಿ ಇಲ್ಲ. ಯಾಕಂತಂದರೆ ನಮಗೆ ಆ ಕಡೆ ಈ ಕಡೆ ಹೋಗೋಕ್ಕೆಲ್ಲ ಗಾಡಿ ಬೇಕು. ನಾನು ಎಷ್ಟೋ ಸತಿ ಹೇಳಿದೆ, ಏನಾದರೂ ಬೈಕ್ ಆದರೂ ತಗೊಳ್ಳುವ ರಾಜಣ್ಣ ಅಂತ ಹೇಳಿದರೆ, ನನಗೆ ಬೈಕ್ ಬೇಡ, ಅದು 25 ಸತಿ ಯಾರು ಸ್ಟಾರ್ಟ್ ಮಾಡೋದು, ನನಗೆ ಸೈಕಲೇ ಸಾಕು ಅಂತ ಹೇಳಿಬಿಟ್ಟು 500 ಮನೆಗಳಿಗೆ ಅವರು ಪೇಪರ್ ಹಾಕ್ತಾರೆ. 2 ಗಂಟೆ ಬರ್ತಾರೆ, ತಿರ್ಗಾ 10 ಗಂಟೆ ಹೋದವರು ಊಟ ಮಾಡ್ತಾರೆ. ಏನಾದರೂ ಇದ್ದರೆ, ಇವಾಗ ಅವರು ಮಿಸ್ಸಸ್ ಇಲ್ಲ, ಇಲ್ಲಿ ಅಡುಗೆ ಮಾಡೋರು ಇಲ್ಲ, ಹೋಟ್ಲಿಂದ ಏನಾದರೂ ತಗೊಂಬರ್ತಾರೆ, ಅದನ್ನು ಏನಾದರೂ ಇದ್ದರೆ ತಿಂತಾರೆ. ನಾನು ನೋಡಿದ ಪ್ರಕಾರ, ಯಾಕಂತಂದರೆ ಕಳೆದ ಮನೆ ಇದು ತೆಗೆಯುವಾಗ ಅವಧಿನಿಂದ ನಾನು ನಾಷ್ಟ ಟೀ ಎಲ್ಲ ಅವರಿಗೆ ಕೊಡ್ತಾ ಇದ್ದೇನೆ. ನನಗೆ ಗೊತ್ತು ಅವ್ರ ಕಷ್ಟ. 2 ಗಂಟೆಗೆ ಹೋದರೆ ತಿರ್ಗಾ ಅವರು ಬರೋದು 6:30 ಗಂಟೆಗೆ. ಯಾಕೆಂತಂದರೆ ತಿರ್ಗಾ ಅವರು ಇನ್ನೊಂದು ಏರಿಯಾಗೆ ಹೋಗಬೇಕು. 6:30 ಗಂಟೆ ಮನೆಗೆ ಬರುವಾಗ ನೀವು ಎನಿಸ್ಕೊಳ್ಳಿ ಸರ್, ಕೈ ಹಿಡಿದ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರು ಮಾತಾಡುವವ್ರ ಹತ್ರ ಗತಿ ಇಲ್ಲ. ಯಾರಾದರೂ ಒಬ್ಬರು ಅಂಥ ಪರಿಸ್ಥಿತಿ ಇದ್ದರೆ ನಾನು ಸತ್ಯ ಹೇಳ್ತಾ ಅವನು ಮಾನಸಿಕ ಆಗ್ತಾರೆ. ಆ ಥರ ಪರಿಸ್ಥಿತಿಯಲ್ಲಿ ಇದೆ. ಆದರೂ ಅವರು ಧೈರ್ಯ ಕಳ್ಕೊಂಡಿಲ್ಲ. ಇದು ಧೈರ್ಯದಿಂದ ಇವತ್ತು ಅವರು ಒಂದು ಮನೆಗೆ ನಾನೊಂದು ಮಾತು ಕೊಟ್ಟ ಮನೆ ನಾನು ಮಾಡಿಕೊಡ್ತೀನಿ ಅಂತ ಯಾವಾಗ ಅವ್ರದ್ದು ಪರಿಚಯ ಆಯಿತಾ, ಇವತ್ತೊಂದು ಅವರ ಮುಖದಲ್ಲಿ ಒಂದು ನೆಮ್ಮದಿ ಇದೆ ಸರ್. ಅಷ್ಟೇ ನಾನು ಹೇಳಬಲ್ಲೆ ಸರ್. ಮುಂದಕ್ಕೆ ಏನಂತಂದರೆ ನಾನು ನೋಡಿ ಸರ್, ಮನೆ ಕಟ್ಟಿಕೊಟ್ಟೆ, ಮತ್ತು ಏನಾದರೂ ರೇಷನ್ ಏನು ಬೇಕೋ ಅದು ನಾನು ತಂದು ಕೊಡ್ತೀನಿ ಅಂತ ಒಂದು ಗ್ಯಾರಂಟಿ ಇದೆ. ಅವರಿಗೆ ಬೇರೆ ನಾನು ಏನು ಮಾಡೋದಂತ ಯಾಕೆ ಗೊತ್ತಿಲ್ಲ. ಯಾಕಂತಂದ್ರೆ ಏಜು ಆಯಿತು, ಮತ್ತು ಅವ್ರ ಅಕ್ಕ ಅವರು ಇದ್ದಾರೆ. ನಾನು ಅವ್ರ ಹತ್ರನೇ ಯಾರ ಹತ್ರ ವಿನಂತಿ ಮಾಡೋದು, 3 ಅಕ್ಕ ಇದೆ ಅವರಿಗೆ, ಯಾರಾದರೂ ಒಬ್ಬರು ಇನ್ನು ಮುಂದೆ ಒಳ್ಳೆ ಮನೆ ಕಟ್ಟಿಕೊಡ್ತೀನಿ, ಅವ್ರ ಜೊತೆ ಯಾರಾದರೂ ಹೆಲ್ಪಿಗೆ ನಿಲ್ಲಿ ಅಂತ ಹೇಳಿ ನಾನು ಇಷ್ಟೇ ಹೇಳಬಲ್ಲೆ. ಕೋಮದಲ್ಲಿ ಇದ್ದ ಒಬ್ಬ ರೋಗಿಯನ್ನು ಇಲ್ಲಿಂದ UPಗೆ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಇಲ್ಲ. ಯಾಕಂತಂದರೆ ಗಾಡಿಯಲ್ಲಿ ಆಂಬುಲೆನ್ಸಲ್ಲಿ ಒಂದು ಡಾಕ್ಟ್ರ್ ಇದ್ದಿಲ್ಲ, 0 ಟ್ರಾಫಿಕ್ ಇದ್ದಿಲ್ಲ. ಅಲ್ಲಿ ನಾನು ಆ ವಿಡಿಯೋದಲ್ಲಿ ಒಂದು ಹೇಳಿದ್ದೆ, ಅಲ್ಲಿ 3 ದೇವರು ಇದ್ದರು. ಯಾಕಂತಂದರೆ ನಾನು ಕ್ರಿಶ್ಚಿಯನ್, ಡ್ರೈವರ್ ನನ್ನ ಜೊತೆ ಇದ್ದು ಹಿಂದೂ, ಪೇಷಂಟ್ ಮುಸ್ಲಿಮ್ ಇತ್ತು. ಇಲ್ಲೂ ಹಾಗೆ ಸರ್, ಇಲ್ಲೂ ಅದೇ ದೇವರುಗಳ ಆಶೀರ್ವಾದದಿಂದ ನಾನು ಕ್ರಿಶ್ಚಿಯನ್, ನಮ್ಮ ಜೊತೆ ಕೆಲಸ ಮಾಡುವವರು ಮುಸ್ಲಿಮ್ಸು, ಹಿಂದೂ ಧರ್ಮದವರಿಗೆ ನಾನು ಕಟ್ಟಿಕೊಡ್ತಾ ಇದ್ದೇನೆ. ನಾನು ಎಷ್ಟು ಹೇಳೋದು ಸರ್, ನನಗೆ ಜಾತಿ ಇಲ್ಲ ಸರ್. ಎಲ್ಲಿ ತನಕ ದೇವರುಗಳು ನಾನು ನಂಬಿರುವ ದೇವರು ಎಲ್ಲಿ ತನಕ ಕರ್ಕೊಂಡು ಹೋಗ್ತದ ಅಲ್ಲಿ
ತನಕ ಹೋಗುತ್ತೆ. ಈಗಿನ ಕಾಲದಲ್ಲಿ ಒಬ್ಬ ಹಿಂದೂ ಧರ್ಮದವರಿಗೆ ಮನೆ ಕಟ್ಟಿಕೊಡೋದು ಅಷ್ಟು ಸುಲಭ ಇಲ್ಲ. ಅದು ಬೇರೆ ಮನೆ, ಯಾಕೆಂತಂದರೆ ಎಲ್ಲರೂ ಜಾತಿ ನೋಡ್ತಾರೆ. ನಾನು ಜಾತಿ ನೋಡಲಿಲ್ಲ ಸರ್, ನಾನು ಪ್ರೀತಿ ನೋಡಿ ಬಂದವನು. ಪ್ರೀತಿಯೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದೆ, ಅಷ್ಟೇ ಹೇಳಬಲ್ಲೆ ಸರ್. ಇದೀಗ ಅನಿಲ್ ಲೋಬೋ ಎಂಬುವ ಸಮಾಜ ಸೇವಕರು ಇವರಿಗೆ ಮನೆಯನ್ನ ಕಟ್ಟಿಕೊಡಲು ಮುಂದಾಗಿದ್ದು, ರಾಜಣ್ಣ ಅವರ ಈ ಪುಟ್ಟ ಕನಸು ನನಸಾಗಲು ದಾನಿಗಳ ಸಹಾಯ ಹಸ್ತವೂ ಬೇಕಿದೆ.